ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಲೆಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಯಾವ ಥರ ಥಿಂಗ್ಸ್ ಎಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂತ 16 ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ, ತುಂಬಾನೇ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಈ ಲೆಮನ್ ಸಾಲ್ಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. 50 ಗ್ರಾಮಿಗೆ 10 ರೂಪಾಯಿ. ಈ ಲೆಮನ್ ಸಾಲ್ಟ್ ಸ್ವಲ್ಪ ಶುಗರ್ ತರನೇ ಕಾಣಿಸುತ್ತೆ, ಸ್ವಲ್ಪ ಏನು ಶುಗರ್ ತರನೇ ಇದೆ. ಒಂದೆರಡು ಕಪ್ಪಲ್ಲಿ ಒಂದ್ ಕಡೆ ಶುಗರ್, ಇನ್ನೊಂದ್ ಕಡೆ ಲೆಮನ್ ಸಾಲ್ಟ್ ಹಾಕಿ ಇಟ್ಬಿಟ್ರೆ ಯಾವ್ದು ಶುಗರ್ ಯಾವ್ದು ಲೆಮನ್ ಸಾಲ್ಟ್ ಅಂತಾನೆ ಗೊತ್ತಾಗೋದಿಲ್ಲ. ನೋಡೋಕೆ ಶುಗರ್ ತರನೇ ಕಾಣ್ತಾ ಇದೆ. ಹಾಗೆ ಈ ಲೆಮನ್ ಸಾಲ್ಟ್ನ ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಟಿಪ್ ನಂಬರ್ 1, ಕೆಟಲ್ನ ಕ್ಲೀನ್ ಮಾಡೋಣ ಅಂತ ಬಿಸಿ ನೀರನ್ನ ತಗೊಂಡಿದ್ದೀನಿ. ಸೊ ಬಿಸಿನೀರು ಜಾಸ್ತಿ ಇದ್ದಿದ್ದರಿಂದ ನಾನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನ ತಗೊಂಡು ಕೆಟಲಲ್ಲಿ 1 ಸ್ಪೂನ್ ಲೆಮನ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಇಡ್ತೀನಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ಯಾವುದೇ ಥರ ಸ್ಮೆಲ್ ಇಲ್ಲ. ತುಂಬ ಈಸಿಯಾಗಿ ಕೆಟಲ್ನ ಕ್ಲೀನ್ ಮಾಡ್ಕೊಬಹುದು. ಟಿಪ್ ನಂಬರ್ 2, ಗ್ಯಾಸ್ ಬರ್ನರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥ ನೀರನ್ನ ತಗೊಂಡು ಅದರಲ್ಲಿ 1 ಸ್ಪೂನು ಲೆಮನ್ ಸಾಲ್ಟನ್ನು ಹಾಕಿ ಈ 3 ಬರ್ನರ್ಗಳನ್ನ ಈ ಬಿಸಿನೀರಲ್ಲಿ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನೆನೀಲಿ ಅಂತ ಬಿಟ್ಬಿಡ್ತೀನಿ. ಸೊ ಅದಾದ್ಮೇಲೆ ಒಂದು ಸ್ಕ್ರಬ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿದ್ರೆ ಹಾಗೆ ಈ ಕಪ್ಪು ಕಲೆಗಳೆಲ್ಲ ಹೋಗಿ ಬರ್ನರ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಸ್ಟವ್ ನೀಟಾಗಿ ಕಾಣುತ್ತೆ. ಟಿಪ್ ನಂಬರ್ 3, ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನ ತಗೊಂಡು ಅದರಲ್ಲಿ ವಿನಿಗರು ಹಾಗೆ ಲೆಮನ್ ಸಾಲ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಕ್ಲೀನ್ ಮಾಡುವಂಥ ಟವಲ್ಗಳೆಲ್ಲಾನು ಇದರಲ್ಲಿ ನೆನೆ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಬಹುದು. ವಾರದಲ್ಲಿ ಒಂದ್ಸಲನಾದರೂ ಕಿಚನ್ ಟವಲ್ಸ್ ಎಲ್ಲ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಬರೋದಿಲ್ಲ. ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಏನಕ್ಕೆ ಈ ಲಿಕ್ವಿಡ್ ಎಲ್ಲ ಮಿಕ್ಸ್ ಮಾಡಿದೆ ಅಂದರೆ ಇಡ್ಲಿ ಪಾತ್ರೆ ತಳ ಫುಲ್ ಕಪ್ಪಾಗಿತ್ತು. ಸೊ ಈ ರೀತಿ ಲಿಕ್ವಿಡ್ನ ಮಿಕ್ಸ್ ಮಾಡಿ ಅದರಲ್ಲಿ ಹಾಗೆ ಒಂದು ಹಾಫ್ ಆನ್ ಅವರ್ ಬಿಡೋದ್ರಿಂದ ತಳ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ನಾನು ಈ ಥರ ಟಿಪ್ಸ್ನ ಯೂಸ್ ಮಾಡ್ಕೊಂಡಿದ್ದಂಥದ್ದು. ಹಾಗೆ ಟಿಪ್ ನಂಬರ್ 4, ಇದೇ ಲಿಕ್ವಿಡ್ಗೆ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಚೆನ್ನಾಗಿ ನೀರನ್ನ ಬಿಸಿ ಮಾಡಿ ಸಿಂಕಲ್ಲಿ ಚೆಲ್ಲೋದ್ರಿಂದ ಸಿಂಕ್ ಏನಾದರೂ ಬ್ಲಾಕ್ ಆಗಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಟಿಪ್ ನಂಬರ್ 5, ಲೆಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಆಯಿಲ್ ಬಾಟಲ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಆಯಿಲ್ ಬಾಟಲ್ ಫುಲ್ ಆಗಿ ಬಿಸಿನೀರನ್ನ ಫಿಲ್ ಮಾಡಿಬಿಟ್ಟು ಅದರಲ್ಲಿ 1 ಸ್ಪೂನ್ ಲೆಮನ್ ಸಾಲ್ಟನ್ನು ಹಾಕಿ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಟು, ಹಾಫ್ ಆನ್ ಅವರ್ ಏನು ಬೇಡ, ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ಆಯಿಲ್ ನೀಟಾಗಿ ಕ್ಲೀನ್ ಆಗಿ ತುಂಬ ಈಸಿಯಾಗಿ ಲೆಮನ್ ಸಾಲ್ಟಿಂದ ಆಯಿಲ್ ಬಾಟಲ್ನ ಕ್ಲೀನ್ ಮಾಡ್ಕೊಬಹುದು. ನೋಡೋಕ್ಕೂ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಆಯಿಲ್ ಬಾಟಲ್ನ ಕ್ಲೀನ್ ಮಾಡಿಬಿಟ್ಟು ನೀರೆಲ್ಲ ನೀಟಾಗಿ ಡ್ರೈ ಆಗಲಿ ಅಂತ ಹಾಗೆ ಇಟ್ಟಿದ್ದೀನಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಕ್ವಿಕ್ಕಾಗಿ. ಟಿಪ್ ನಂಬರ್ 6, ಈ ರೀತಿ ಪಿಂಗಾಣಿ ಪಾಟ್ಗಳಿಗೆ ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ನೀರು ಹಾಕೋದ್ರಿಂದ ಆ ನೀರಿನ ಕರೆ ಹಾಗೆಯೇ ಇರುತ್ತೆ, ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲ್ಲ. ತುಂಬ ಈಸಿಯಾಗಿ ಲೆಮನ್ ಸಾಲ್ಟ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಬಹುದು. ಹಾಗೆ ಸ್ಕ್ರಬ್ ಮೇಲೆ ಎರಡು ಕಾಳು ಲೆಮನ್ ಸಾಲ್ಟನ್ನು ಹಾಕೊಂಡು ಜಾಸ್ತಿ ಒತ್ತಿಯನ್ನು ಸ್ಕ್ರಬ್ ಮಾಡೋದು ಬೇಡ, ಜಸ್ಟ್ ಸ್ಕ್ರಬ್ ಮಾಡಿದರೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು. ಇದರಿಂದ ಕಾಫಿ ಮಗ್ಗಳಾಗಿರ್ಬೋದು, ಹಾಗೆ ಗ್ಲಾಸ್ ಬೌಲ್ಸ್ಗಳಾಗಿರ್ಬೋದು, ಪ್ಲೇಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ನೀಟಾಗಿ ಹೊಸದಂತೆ ಕ್ಲೀನ್ ಮಾಡ್ಕೊಬಹುದು. ಸೊ ಈ ರೀತಿ ಪಾಟ್ನ ನೆಲದ ಮೇಲೆ ಇಟ್ಟಾಗ ನೋಡೋಕ್ಕೆ ನೀಟಾಗಿ ಕ್ಲೀನಾಗಿ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ವಾಶ್ ಮಾಡಿಕೊಂಡಿದ್ದು. ಟಿಪ್ ನಂಬರ್ 7, ಸ್ವಲ್ಪ ಬಿಸಿ ನೀರಿಗೆ ಲೆಮನ್ ಸಾಲ್ಟನ್ನು ಆ್ಯಡ್ ಮಾಡಿ ಇದರಲ್ಲಿ ನಾನು ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ. ಸೊ ತುಂಬಾ ಈಸಿ ಹಾಗೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ ಇದು. ಚಿಕ್ಕ ಚಿಕ್ಕ ದೀಪಗಳೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಸ್ಕ್ರೂ ಎಲ್ಲ ತೆಗೆದುಬಿಟ್ಟು ನೀರೊಳಗೆ ಮುಳುಗೋ ಹಾಗೆ ಒಂದು ಹಾಫ್ ಆನ್ ಅವರ್ ನೀರೊಳಗೆ ಬಿಟ್ಟರೆ ಸಾಕು, ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಬಹುದು. ಹಾಗೆ ಇದ್ರ ಜೊತೆಗೆ ನಾನು ದೇವ್ರ ಮನೆ ಬಾಗ್ಲ ಹತ್ರ ಶುಭ ಲಾಭ ಅಂತ 2 ಶೋ ಪೀಸಸ್ನ ಹಾಕಿದ್ದೆ, ಅದನ್ನು ಕೂಡ ವಾಶ್ ಮಾಡೋಣ ಅಂತ ಇದರಲ್ಲೇ ಹಾಕಿದ್ದೀನಿ. ಸೊ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಒಂಥರ ಮ್ಯಾಜಿಕ್ ಲಿಕ್ವಿಡ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಒಂದು ಹಾಫ್ ಆನ್ ಅವರಲ್ಲಿ ಇಷ್ಟೊಂದು ನೀಟಾಗಿ ಹಳೆ ಕರೆ ಏನು ಇಲ್ದಂಗೆ ಕ್ಲೀನ್ ಆಗಿದೆಯಲ್ಲ ಅಂತ ಅನ್ನಿಸ್ತು.
ಹಾಗೆ ಇದನ್ನು ಸ್ವಲ್ಪ ಸಬೀನಾ ಪೌಡರಲ್ಲಿ ವಾಶ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡೋಕ್ಕೆ ಅಂತ ಸಪ್ರೇಟಾಗಿ ಒಂದು ಟೂತ್ ಬ್ರಷ್ನ ಇಟ್ಕೊಂಡಿರ್ತೀನಿ, ಅದರಲ್ಲೇ ವಾಶ್ ಮಾಡ್ತಾ ಇದ್ದೀನಿ. ಹಿತ್ತಾಳೆ ಪಾತ್ರೆಗಳು ಹಾಗೆ ತಾಮ್ರದ ಪಾತ್ರೆಗಳನ್ನು ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಬಹುದು. ನಿಜವಾಗ್ಲೂ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ವಾಶ್ ಮಾಡಬಹುದು. ಹಾಗೆ ಈ ಶೋ ಪೀಸಸ್ ಏನಿದೆ ಇದನ್ನು ತುಂಬ ಸಲ ವಾಶ್ ಮಾಡಿದ್ದೀನಿ, ಪೇಸ್ಟ್ ಹಾಕಿ ವಾಶ್ ಮಾಡಿದ್ದೀನಿ, ಹಾಗೆ ಪೀತಾಂಬರಿ ಮತ್ತು ಹುಣಸೆ ಹಣ್ಣದ ರೀತಿಲೂ ಟ್ರೈ ಮಾಡಿ ವಾಶ್ ಮಾಡಿದ್ದೀನಿ. ಇಷ್ಟೊಂದು ಒಂದು 100% ರಿಸಲ್ಟ್ ನನಗೆ ಬಂದಿರಲಿಲ್ಲ. ಸೊ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಇದರಲ್ಲಿ ವಾಶ್ ಮಾಡಿದ್ದು ನೋಡಿ, ಯಾಕಂದರೆ ಅಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಸೊ ಅದನ್ನು ಹಾಗೆ ಒಂದು ಡ್ರೈ ಟವಲ್ ತೊಗೊಂಡು ಒರೆಸ್ಬಿಟ್ಟು ಅದರ ಜಾಗಕ್ಕೆ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಹಾಗೆ ಈ 3 ಪುಟ್ಟ ದೀಪಗಳನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ನಿಜವಾಗ್ಲೂ ಅಂಗಡಿಯಿಂದ ಹೊಸ್ದಾಗಿ ತಂದಿರೋ ರೀತಿಲಿ ಪಳಪಳ ಅಂತ ಹೊಳಿತಾ ಇದೆ. ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಲಿಕ್ವಿಡು. ಸೊ ಯೂಸ್ ಮಾಡಿ ರಿಸಲ್ಟ್ ನೋಡಿ. ತುಂಬ ಹತ್ರದಲ್ಲಿ ಕ್ಲೋಸ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ನೀಟಾಗಿ ಕ್ಲಿಯರಾಗಿ ಕ್ಲೀನ್ ಆಗಿದೆ. ಬ್ರಾಸ್ ಐಟಮ್ಸ್ನ ವಾಶ್ ಮಾಡೋದು ತುಂಬ ದೊಡ್ಡ ತಲೆನೋವು ಅಂತ ಅಂದ್ಕೊಂಡವರು ಈ ರೀತಿ ಲಿಕ್ವಿಡ್ನ ಯೂಸ್ ಮಾಡ್ಕೊಬಹುದು. ಟಿಪ್ ನಂಬರ್ 7, ಲೆಮನ್ ಸಾಲ್ಟ್ ಯೂಸ್ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನರ್ ಕೂಡ ಮಾಡ್ಕೊಬಹುದು. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಟಿಪ್ ನಂಬರ್ 8, ಈ ರೀತಿ ಲಿಕ್ವಿಡ್ ಆಗಿ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ನೀಟಾಗಿ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲನೂ ಈ ರೀತಿ ಕ್ಲೀನ್ ಮಾಡ್ಕೊಬಹುದು. ಅದರಲ್ಲೂ ಗ್ಲಾಸು ಸ್ಟೀಲ್ ಎಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ಈ ಲೆಮನ್ ಸಾಲ್ಟನ್ನು ಯೂಸ್ ಮಾಡಿಕೊಂಡು ಸ್ಟೀಲ್ ವಾಟರ್ ಬಾಟಲ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಸ್ಮೆಲ್ ಬರ್ದಂಗೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟಿಪ್ ನಂಬರ್ 9, ಮನೇಲಿ ಸ್ಟೀಲ್ ಕಂಬಿಗಳನ್ನ ಈ ಲಿಕ್ವಿಡ್ ಯೂಸ್ ಮಾಡಿಕೊಂಡು ಒರೆಸೋದ್ರಿಂದ ಶೈನಿಂಗ್ ತುಂಬಾ ಚೆನ್ನಾಗಿ ಬೇಗ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಮನೇಲಿ ವಿಂಡೋ ಗ್ಲಾಸ್ ಆಗಿರ್ಬೋದು, ಕಂಬಿಗಳಾಗಿರ್ಬೋದು, ಹಾಗೆ ಸ್ಕ್ರೀನ್ ಹಾಕುವಂಥ ರಾಡ್ಗಳಾಗಿರ್ಬೋದು, ಈ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಂಡು ಒರೆಸೋದ್ರಿಂದ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 10, ವಾಲ್ ಮೇಲೆ ಈ ರೀತಿ ಕರೆಗಳೇನಾದರೂ ಆಗಿದ್ರೆ ಬಟ್ಟೆ ಮೇಲೆ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಗೋಡೆ ಒರೆಸೋದ್ರಿಂದ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಕ್ಲೀನಿಂಗ್ ಕೂಡ ಬೇಗನೆ ಮುಗಿದೋಗ್ಬಿಡುತ್ತೆ. ಟಿಪ್ ನಂಬರ್ 11, ಕಿಚನ್ ವಾಲ್ ಟೈಲ್ಸ್ ಮೇಲೆ ಈ ರೀತಿ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒರೆಸೋದ್ರಿಂದ ಕಿಚನ್ ನೋಡೋಕ್ಕೆ ತುಂಬ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ, ಟೈಲ್ಸ್ ಕೂಡ ಶೈನಿಂಗ್ ಇರುತ್ತೆ. ಟಿಪ್ ನಂಬರ್ 12, ಶೋಕೇಶ್ ಗ್ಲಾಸ್ ಆಗಿರ್ಬೋದು, ಕಬೋರ್ಡ್ಗಳಾಗಿರ್ಬೋದು, ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ನೋಡೋಕ್ಕೂ ಶೈನಿಂಗ್ ಆಗಿರುತ್ತೆ. ಸೊ ನೀಟಾಗಿ ಆ ಡಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ಟಿಪ್ ನಂಬರ್ 13, ಡೋರ್ ಹ್ಯಾಂಡಲ್ಸ್ಗಳು ಡೈಲಿ ಯೂಸ್ ಮಾಡೋದ್ರಿಂದ ಇದರಲ್ಲಿ ಕರೆ ಕುತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ಸೊ ಈ ಲಿಕ್ವಿಡ್ನ ಯೂಸ್ ಮಾಡಿ ಒರೆಸೋದ್ರಿಂದ ನೀಟಾಗಿ ಶೈನಿಂಗ್ ಆಗಿರುತ್ತೆ. ನಂಬರ್ 14, ಕಬೋರ್ಡ್ ಕ್ಲೀನ್ ಮಾಡೋಕ್ಕೂ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಬಹುದು. ಯಾವುದೇ ರೀತಿ ಕರೆಗಳಿಲ್ದಂಗೆ ಕ್ಲೀನ್ ಆಗುತ್ತೆ. ಟಿಪ್ ನಂಬರ್ 15, ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಗ್ಲಾಸ್ ಟೀಪಾಯಿನೂ ಕೂಡ ನಾನು ಕ್ಲೀನ್ ಮಾಡಿದ್ದೀನಿ. ಈ ಲಿಕ್ವಿಡಿಂದ ಕ್ಲೀನ್ ಮಾಡಿದ ಮೇಲೆ ಟೀಪಾಯಿ ಅಂತೂ ನೋಡೋಕ್ಕೆ ತುಂಬ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಟಿಪ್ ನಂಬರ್ 16, ಸೊ ಯಾರ ಮನೇಲಿ ವೈಟ್ ಬಟ್ಟೆಗಳಿದೆ ತುಂಬ ಈಸಿಯಾಗಿ ಯಾವುದೇ ರೀತಿ ಕರೆಗಳಿಲ್ದಂಗೆ ವಾಶ್ ಮಾಡಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಲೆಮನ್ ಸಾಲ್ಟನ್ನು ತಗೊಂಡು ಅದ್ರ ಜೊತೆಗೆ 1 ಕಪ್ಪಷ್ಟು ಹಾಲನ್ನು ಹಾಕಿ 1 ಅವರ್ಕ್ಕಿಂತನೂ 2 ಅವರ್ಸ್ ಆದ್ರೂ ಓಕೆ, ಚೆನ್ನಾಗಿ ವೈಟ್ ಬಟ್ಟೆಗಳನ್ನೆಲ್ಲ
ಇದರಲ್ಲಿ ನೀಟಾಗಿ ಮುಳುಗೋ ಹಾಗೆ ನೆನೆ ಹಾಕಿ ಇಡಬೇಕಾಗುತ್ತೆ. ಒಂದು 2 ಅವರ್ಸ್ ಈ ಲಿಕ್ವಿಡ್ ಅಲ್ಲಿ ಬಟ್ಟೆಗಳನ್ನ ನೆನೆ ಹಾಕಿ ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಕರೆಗಳಿಲ್ದಂಗೆ ವೈಟ್ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡ್ಕೊಬಹುದು. ಈಸಿ ಮೇಂಟೆನೆನ್ಸ್. ವೈಟ್ ಶರ್ಟ್ಗಳ ಮೇಲೆ ಯಾವ್ದಾದ್ರು ಕಲರ್ ಮಾರ್ಕ್ ಇದೆ ಈ ರೀತಿ ಅಂದ್ರೆ ತುಂಬಾನೇ ಈಸಿಯಾಗಿ ವಾಶ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳಿರುವಂಥ 16 ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.